ವಿಡಿಯೋ ನೋಡ್ತಾ ಇರ್ತಕ್ಕಂಥ ಸಮಸ್ತ ಕರುನಾಡ ವೀಕ್ಷಕರಿಗೆ ಪ್ರಿನ್ಸ್ ಪೋರ್ಟಲ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಆತ್ಮೀಯ ಅಶೋಕ್ ಕುಮಾರ್. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಮ್ಮ ನೌಕರರ ಬಳಗಕ್ಕೆ, ಪಿಂಚಣಿದಾರರಿಗೆ ಮತ್ತು ನಿವೃತ್ತರಿಗೆ ಒಂದು ಶುಭ ಸುದ್ದಿಯನ್ನು ಈ ವಿಡಿಯೋ ಮುಖಾಂತರ ನಾನು ನಿಮಗೆ ನೀಡ್ತಾ ಇದ್ದೇನೆ. ಬ್ರೇಕಿಂಗ್ ನ್ಯೂಸ್ ಆಗಿರುತ್ತೆ ವೀಕ್ಷಕರೇ. ಗವರ್ಮೆಂಟ್ ಆಫ್ ಕರ್ನಾಟಕ ಅಂದ್ರೆ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಅತಿ ಶೀಘ್ರದಲ್ಲೇ ಅನುಷ್ಠಾನಕ್ಕೆ ಅಥವಾ ಪಾದಾರ್ಪಣೆ ಮಾಡಲಿರುವ 7ನೇ ರಾಜ್ಯ ವೇತನ ಆಯೋಗ 7th ಪೇ ಕಮಿಷನ್ 2024 ಕುರಿತಾಗಿ ಒಂದು ಬೃಹತ್ ಬ್ರೇಕಿಂಗ್ ನ್ಯೂಸ್ನ ಮಾಹಿತಿ ನೀಡ್ತಾ ಇದ್ದೇನೆ. ಆತ್ಮೀಯರೇ, ನಮ್ಮ ರಾಜ್ಯ ಸರ್ಕಾರಿ ನೌಕರರಿಗೆ, ನಿವೃತ್ತರಿಗೆ, ಪಿಂಚಣಿದಾರರಿಗೆ ಅತಿ ಶೀಘ್ರದಲ್ಲೇ ಹೊಸ ವರ್ಷದ ಸಾಲಿನಲ್ಲಿ ನೂತನ ಸರ್ಕಾರದಿಂದ ಒಂದು ಬೃಹತ್ ಗಾತ್ರದ ವೇತನದ ಬದಲಾವಣೆಯ ಮಾಹಿತಿ ನಾನು ನಿಮಗೆ ಈ ವಿಡಿಯೋ ಮುಖಾಂತರ ಪ್ರಸ್ತುತಪಡಿಸ್ತಾ ಇದ್ದೇನೆ. ನಮ್ಮ ಭಾಗ್ಯಗಳ ಸರ್ದಾರರಾಗಿರುವಂತಹ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಯಾದಂತಹ ಡಿ.ಕೆ. ಶಿವಕುಮಾರ್ ಅವರು 7ನೇ ವೇತನ ಆಯೋಗದ ಅತಿ ದೊಡ್ಡ ಭಾಗ್ಯ ನೀಡಲು ಮುಂದಾಗಿದ್ದಾರೆ ವೀಕ್ಷಕರೇ. 7ನೇ ವೇತನ ಆಯೋಗದ ಬಂಪರ್ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಲಭ್ಯ ಇರುತ್ತೆ. ಹೊಸ ವರ್ಷದ ಸಾಲಿನಲ್ಲಿ ಹೊಸ ವೇತನದ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಲಭ್ಯ ಇರುತ್ತೆ. ಯಾರು ದಯವಿಟ್ಟು ಮಿಸ್ ಮಾಡ್ಕೋಬೇಡಿ, ಮೊದಲನಿಂದ ಕೊನೆವರೆಗೂ ವೀಕ್ಷಣೆ ಮಾಡಿ. ಆದ್ಮೇಲೆ ಪ್ರಿನ್ಸ್ ಪೋರ್ಟಲ್ ಚಾನಲ್ ಇದು ನಿಮ್ಮ ಚಾನಲ್. ಮೊದಲನೇ ಬಾರಿಗೆ ಅಥವಾ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಅನ್ನು ಆಲ್ ಅಂತ ಆನ್ ಮಾಡ್ಕೊಂಡ್ರೆ ಪ್ರಿನ್ಸ್ ಪೋರ್ಟಲ್ ಚಾನಲ್ ವತಿಯಿಂದ ಬರುವಂತ ಪ್ರತಿಯೊಂದು ಮಾಹಿತಿಗಳು, ಪ್ರತಿಯೊಂದು ಹೊಸ ಹೊಸ ಅಪ್ಡೇಟ್ಗಳು ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ರಿಫ್ಲೆಕ್ಟ್ ಆಗತ್ತೆ. ಅದನ್ನು ಕ್ಲಿಕ್ ಮಾಡಿ ವೀಕ್ಷಣೆ ಮಾಡಬಹುದು ಮತ್ತು ಒಳ್ಳೆ ಒಳ್ಳೆ ಇನ್ಫಾರ್ಮೇಶನ್ ಕೂಡ ನೀವು ಪಡ್ಕೋಬಹುದು. ವಿಡಿಯೋ ನೋಡಿದ ನಂತರ ಮಾಹಿತಿ ನಿಮಗೆ ಪರಿಪೂರ್ಣವಾಗಿ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮುಖಾಂತರ ನನಗೆ ನನ್ನ ಈ ಪುಟ್ಟ ಪ್ರಯತ್ನಕ್ಕೆ ನಿಮ್ಮ ಪ್ರೋತ್ಸಾಹ ನೀಡಿ ಅಂತ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ಕಮೆಂಟ್ ಬಾಕ್ಸ್ ನಲ್ಲಿ ನಿಮ್ಗೆ ಏನಾದರೂ ಕಠಿಣವಾದ ಪ್ರಶ್ನೆ ಇದ್ರೆ ದಯವಿಟ್ಟು ಬರೆಯಿರಿ ಮತ್ತು ನಿಮ್ಗೆ ನನ್ನ ಟೆಲಿಗ್ರಾಮ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಅವೈಲೇಬಿಲಿಟಿ ಇರುತ್ತೆ. ಅಲ್ಲಿ ಕೂಡ ಕ್ಲಿಕ್ ಮಾಡಿ ಜಾಯ್ನ್ ಆಗಬಹುದು ಮತ್ತು ನನ್ನ ಸಂಪರ್ಕದಲ್ಲಿ ಇದ್ಬಿಟ್ಟು ನಿಮ್ಮ ಯಾವುದೇ ಕುಂದು ಕೊರತೆ ಪ್ರಶ್ನೆಗಳಿಗೆ ಅಲ್ಲಿ ಕೂಡ ನೀವು ಕೇಳಬಹುದು ಅಂತ ಹೇಳ್ತಾ, ಆದ್ರೆ ತಮ್ಮಲ್ಲಿ ಒಂದು ರಿಕ್ವೆಸ್ಟ್ ಏನಂದ್ರೆ ದಯವಿಟ್ಟು ಯಾರು ಸ್ಲ್ಯಾಂಗ್ ಅಥವಾ ಅನ್ನೆಸೆಸರಿ ಕಮೆಂಟ್ ಹಾಕಬಾರ್ದು ಅಂತ ಒಂದು ಮನವಿ ಮಾಡ್ತಾ ಇದ್ದೇನೆ ವೀಕ್ಷಕರೇ. ಇಷ್ಟ ಹೇಳ್ತಾ ಮಾಹಿತಿ ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ, ನೀವು ಫಾಲೋ ಮಾಡ್ಕೋತ ಹೋಗಿ. ಮತ್ತೊಮ್ಮೆ ಪ್ರಿನ್ಸ್ ಪೋರ್ಟಲ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. 7th ಪೇ ಕಮಿಷನ್ 2024 ಕರ್ನಾಟಕ ಸ್ಯಾಲರಿ ಪ್ರೆಡಿಕ್ಷನ್ ಟೇಬಲ್ ಮುಖಾಂತರ ನಮ್ಮ ನೌಕರರಿಗೆ ಮುಂಬರುವ ದಿನದಲ್ಲಿ ಕೆಲವೇ ತಿಂಗಳಲ್ಲಿ ಅನುಷ್ಠಾನಕ್ಕೆ ಬರ್ತಾ ಇರುವಂತಹ 7ನೇ ರಾಜ್ಯ ವೇತನ ಆಯೋಗದಲ್ಲಿ ಆಗುವಂತ ಬದಲಾವಣೆಯ ಒಂದು ನಿಖರ, ಸ್ಪಷ್ಟ, ಪ್ರಖರವಾದ ಮಾಹಿತಿ ನೀಡ್ತಾ ಇದ್ದೇನೆ ವೀಕ್ಷಕರೇ. ಇಲ್ಲಿ 5ರಿಂದ 6ನೇ ವೇತನ ಆಯೋಗದಲ್ಲಿ ನಮ್ಮ ನೌಕರರ ಮೂಲ ವೇತನದಲ್ಲಿ ಎಷ್ಟು ಮೊತ್ತ ಹೆಚ್ಚಳ ಆಗಿತ್ತು ಮತ್ತು 6ರಿಂದ 7ನೇ ವೇತನ ಆಯೋಗದಲ್ಲಿ ಬದಲಾದರೆ ಮೂಲ ವೇತನದಲ್ಲಿ ಎಷ್ಟು ಮೊತ್ತ ಹೆಚ್ಚಳ ಆಗಲಿದೆ ಅನ್ನೋದು ಒಂದು ಕ್ಯಾಲ್ಕುಲೇಷನ್ ಟೇಬಲ್ ಮುಖಾಂತರ ನಾನು ನಿಮಗೆ ಮಾಹಿತಿ ನೀಡ್ತಾ ಇದ್ದೀನಿ. 5ನೇ ವೇತನ ಆಯೋಗದಲ್ಲಿ 15,250 ರೂಪಾಯಿ ಮೂಲ ವೇತನ ಪಡೆಯುತ್ತಿದ್ದ ನಮ್ಮ ನೌಕರ 11,750 ರೂಪಾಯಿ ಹೆಚ್ಚಳದೊಂದಿಗೆ 7ನೇ ವೇತನ ಆಯೋಗದಲ್ಲಿ 27,000 ರೂಪಾಯಿ ಮೂಲ ವೇತನವಾಗಿ ಪರಿವರ್ತನೆ ಆಗಿರುವುದು ನಿಮಗೆಲ್ಲರಿಗೂ ತಿಳಿದಿರುವಂತಹ ವಿಚಾರ. ಈಗ 27,000 ರೂಪಾಯಿ ಮೂಲ ವೇತನ 45,981 ರೂಪಾಯಿಗೆ ಪರಿವರ್ತನೆ ಆಗುವ ಸಾಧ್ಯತೆ ಇದೆ. ಇದು 7ನೇ ವೇತನ ಆಯೋಗದಲ್ಲಿ ನಮ್ಮ ರಾಜ್ಯ ಸರ್ಕಾರಿ ನೌಕರರ ಸಂಘದ ಬೇಡಿಕೆಯಂತೆ, ನಿಮ್ಮೆಲ್ಲರ ಬೇಡಿಕೆಯಂತೆ 45,981 ರೂಪಾಯಿ ಹೊಸ ಮೂಲ ವೇತನದ ಲೆಕ್ಕಾಚಾರ ಆಗಿರುತ್ತೆ. ಇಲ್ಲಿ ಕೊಟ್ಟಿರುವಂತಹ ಅಂಕಿಅಂಶಗಳನ್ನು ಒಂದು ಸ್ಟ್ಯಾಂಡರ್ಡ್ ಫಾರ್ಮ್ಗೆ ಫಿಕ್ಸ್ ಮಾಡಿ ನೀಡುವ ಸಾಧ್ಯತೆಗಳು ಕೂಡ ಇರುತ್ತೆ ಅಂತಾನೆ ಒಂದು ಹೇಳಲಾಗ್ತಾ ಇದೆ ವೀಕ್ಷಕರು. 45,981 ರೂಪಾಯಿ ಹೊಸ ಮೂಲ ವೇತನ ಆಗಬೇಕಾದ್ರೆ ಇಲ್ಲಿ 18,981 ರೂಪಾಯಿ 6ರಿಂದ 7ನೇ ವೇತನ ಆಯೋಗದಲ್ಲಿ ಇಷ್ಟು ಹೆಚ್ಚಳ ಆಗಬಹುದಾದ ಒಂದು ಮೊತ್ತದ ಮಾಹಿತಿ ಕೂಡ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ನೀಡ್ತಾ ಇದ್ದೇನೆ. 15,600ರಿಂದ 27,650ಕ್ಕೆ ಬದಲಾಗುತ್ತೆ. ಇದು FDA ಮತ್ತು GPSTR ಅಭ್ಯರ್ಥಿಗಳ ಒಂದು ಪ್ರಾರಂಭಿಕ ಮೂಲ ವೇತನದ ಒಂದು ಮೂಲ ವೇತನ ಆಗಿರುತ್ತೆ. ಇಲ್ಲಿ 12,050 ರೂಪಾಯಿ ಇಲ್ಲಿ ಹೆಚ್ಚಳ ಆಗಿರುತ್ತೆ ವೀಕ್ಷಕರೇ 5ರಿಂದ 6ನೇ ವೇತನ ಆಯೋಗದಲ್ಲಿ. ಹಾಗಾದ್ರೆ ಇವರಿಗೆ 7ನೇ ವೇತನ ಆಯೋಗದಲ್ಲಿ ಅಂದ್ರೆ 6ರಿಂದ 7ನೇ ವೇತನ ಆಯೋಗದಲ್ಲಿ ಪಾದಾರ್ಪಣೆ ಮಾಡಿದಲ್ಲಿ 47,088 ರೂಪಾಯಿ, ಒಂದು 47,000 ರೂಪಾಯಿ ರೌಂಡ್ ಅಪ್ ಮಾಡಿ ಹೇಳ್ಬೋದಾದ್ರೆ ಇಷ್ಟು ಮೂಲ ವೇತನವಾಗಿ ಸಿಗಬಹುದೆಂದು ಒಂದು ಕ್ಯಾಲ್ಕುಲೇಷನ್ ಹೇಳ್ತಾ ಇರಬೇಕಾದ್ರೆ 19,438 ರೂಪಾಯಿ ಒಂದು ಹೆಚ್ಚಳ ಆಗುವ ಒಂದು ಮೊತ್ತದ ಲೆಕ್ಕಾಚಾರ ಇಲ್ಲಿ ನಿಮ್ಗೆ ಕಾಣ್ತಾ ಇದೆ. 16,000 ರೂಪಾಯಿಯಿಂದ 12,300 ರೂಪಾಯಿ ಹೆಚ್ಚಳವಾಗಿ 28,300 ರೂಪಾಯಿ ಮೂಲ ವೇತನ 5ರಿಂದ 6ನೇ ವೇತನ ಆಯೋಗದಲ್ಲಿ ಆದ್ರೆ ಇಲ್ಲಿ 48,195 ರೂಪಾಯಿ 7ನೇ ವೇತನ ಆಯೋಗದಲ್ಲಿ ಪರಿವರ್ತನೆ ಆಗಬಹುದಾದ ಒಂದು ಹೊಸ ಮೂಲ ವೇತನದ ಲೆಕ್ಕಾಚಾರ
19,895 ಹೆಚ್ಚಳ ಆಗುವ ಸಾಧ್ಯತೆ ಇದೆ ಅಂತಾನೆ ಹೇಳಬಹುದು. 16,400 ರೂಪಾಯಿಯಿಂದ 28,950 ರೂಪಾಯಿ, 12,500 ಚಿಲ್ಲರೆ ಅಂದ್ರೆ 12,550 ರೂಪಾಯಿ ಹೆಚ್ಚಳ ಆಗಿತ್ತು. ಈಗ 7ನೇ ವೇತನ ಆಯೋಗದಲ್ಲಿ ಬದಲಾಗಬಹುದಾದ ಒಂದು ಹೊಸ ಮೂಲ ವೇತನ 49,302 ರೂಪಾಯಿ ಆದ್ರೆ 20,352 ರೂಪಾಯಿ ಒಂದು ಏರಿಕೆ ಆಗುವಂತ ಒಂದು ಮೂಲ ವೇತನದ ಮಾಹಿತಿ ಆಗಿರುತ್ತೆ ವೀಕ್ಷಕರೇ. 5ನೇ ವೇತನ ಆಯೋಗದಲ್ಲಿ 16,800 ರೂಪಾಯಿ ಹೋಗಿ 29,600ಕ್ಕೆ ಬದಲಾವಣೆಯಾಗುತ್ತೆ. ಇಲ್ಲಿ ಏರಿಕೆ ಕಂಡ ಮೊತ್ತ 12,800 ರೂಪಾಯಿ. 50,409 ರೂಪಾಯಿ ಹೊಸ ಮೂಲ ವೇತನ 7ನೇ ವೇತನ ಆಯೋಗದಲ್ಲಿ ಆಗಬಹುದು ಎಂಬ ಒಂದು ದಟ್ಟ ಲಕ್ಷಣಗಳು ಕಾಣ್ತಾ ಇರಬೇಕಾದ್ರೆ ಇಲ್ಲಿ ಏರಿಕೆ ಆಗಬಹುದಾದ ಒಂದು ಮೊತ್ತ ನೋಡೋದಾದ್ರೆ 20,809. ಅದೇ ರೀತಿ 17,700 ರೂಪಾಯಿಯಿಂದ 30,350ಕ್ಕೆ ಬದಲಾದಲ್ಲಿ 13,150 ರೂಪಾಯಿ ಏರಿಕೆಯಾಗಿತ್ತು. 51,686 ರೂಪಾಯಿ ನ್ಯೂ ಬೇಸಿಕ್ ಆಗುವ ಸಾಧ್ಯತೆ ಇದೆ ವೀಕ್ಷಕರೇ. 21,336 ರೂಪಾಯಿ ಇಲ್ಲಿ ಏರಿಕೆ 6ರಿಂದ 7ನೇ ವೇತನ ಆಯೋಗದಲ್ಲಿ ಹೆಚ್ಚಳವಾಗುವಂತ ಒಂದು ಮೊತ್ತದ ಅಂಕಿಅಂಶಗಳು. 17,650ರಿಂದ 31,100ಕ್ಕೆ ಬದಲಾವಣೆಯಾದಲ್ಲಿ 13,450 ರೂಪಾಯಿ ಏರಿಕೆ 5ರಿಂದ 6ನೇ ವೇತನ ಆಯೋಗದಲ್ಲಿ ಆಗಿತ್ತು ಕೇವಲ ಮೂಲ ವೇತನದಲ್ಲಿ. ಇವರ 7ನೇ ವೇತನ ಆಯೋಗದಲ್ಲಿ ಮೂಲ ವೇತನ ಒಂದು 52,963 ರೂಪಾಯಿ ಆಗುವುದಾದ್ರೆ 21,863 ರೂಪಾಯಿ ಇವರ ಒಂದು ಏರಿಕೆ ಆಗುವ ಹೆಚ್ಚಳವಾಗುವಂತ ಮೊತ್ತದ ಅಂಕಿಅಂಶಗಳು ಅಂತಾನೆ ಹೇಳ್ಬೋದು. ಆದ್ಮೇಲೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ನೀಡ್ತಾ ಇರುವಂತಹ ಮಾಹಿತಿ ಕೇವಲ ನಿಮ್ಗೆ ಅನಲೈಸ್ ಮಾಡಕ್ಕೆ ಮಾತ್ರ. ಸರ್ಕಾರ ಅಧಿಕೃತವಾಗಿ 7ನೇ ರಾಜ್ಯ ವೇತನ ಆಯೋಗ 7th ಪೇ ಕಮಿಷನ್ ನಮ್ಮ ಕರ್ನಾಟಕದಲ್ಲಿ ಹೊಸ ವರ್ಷದಲ್ಲಿ ಅನುಷ್ಠಾನಕ್ಕೆ ಬಂದ ತಕ್ಷಣ ಬಿಡುಗಡೆ ಮಾಡುವ ಅಂಕಿಅಂಶಗಳು ಅನ್ನು ನೀವು ಅಂತಿಮ ಅಂತ ಭಾವಿಸಬೇಕಾಗತ್ತೆ. ಆದರೆ ಇಲ್ಲಿ ನಿಖರತೆ ಸ್ಪಷ್ಟತೆಯನ್ನು ಬೆಲೆ ಕೊಟ್ಟು ಅತ್ಯಂತ ಕುಲಂಕುಷವಾಗಿ ಚರ್ಚಿಸಿ ತಯಾರಿಸಲ್ಪಟ್ಟ ಮಾಹಿತಿಯಾಗಿರುತ್ತೆ. ಅಲ್ಪ ಸ್ವಲ್ಪ ಎಲ್ಲಾದ್ರೂ ಬದಲಾವಣೆ ಆದ್ರೆ ಇಲ್ಲಿ ಸರ್ಕಾರ ನಿಗದಿಪಡಿಸುವಂತ ಫಿಟ್ಮೆಂಟ್ ಫ್ಯಾಕ್ಟರ್ ಭತ್ಯೆಗಳಲ್ಲಿ ಚೂರು ವ್ಯತ್ಯಾಸ ಆದ್ರೆ ಮಾತ್ರ ಡೇಟಾ ಅಲ್ಟರ್ ಅಥವಾ ಬದಲಾವಣೆ ಆಗುವ ಸಾಧ್ಯತೆ ಇರುತ್ತೆ. ಇಷ್ಟ ಹೇಳ್ತಾ ಮುಂದಿನ ಮೂಲ ವೇತನ 18,100 ರೂಪಾಯಿ ಹೋಗಿ 13,750 ರೂಪಾಯಿ ಹೆಚ್ಚಳದೊಂದಿಗೆ ಮೂಲ ವೇತನ 31,850ಕ್ಕೆ ಪರಿವರ್ತನೆ ಆಗಿತ್ತು. ಈಗ ಮುಂಬರುವ ಪರಿವರ್ತನೆ ನೋಡೋದಾದ್ರೆ 54,741 ರೂಪಾಯಿ ನಮ್ಮ ರಾಜ್ಯ ಸರ್ಕಾರಿ ನೌಕರರ ಸಂಘದ ಬೇಡಿಕೆಂತೆ ನಮ್ಮೆಲ್ಲರ ಬೇಡಿಕೆಂತೆ ಇಷ್ಟು ಮೊತ್ತದ ಒಂದು ಹೊಸ ಮೂಲ ವೇತನವಾಗಿ ಬದಲಾಗುವ ಸಾಧ್ಯತೆ ಇದೆ. 22,391 ರೂಪಾಯಿ ಹೆಚ್ಚಳ ಆಗಬಹುದು ಎಂಬ ಒಂದು ಕ್ಯಾಲ್ಕುಲೇಷನ್ ಹೇಳ್ತಾ ಇದೆ. 18,550ರಿಂದ 32,600ಕ್ಕೆ 14,050 ರೂಪಾಯಿ ಹೆಚ್ಚಳ ಆಗಿತ್ತು. 55,500 ಚಿಲ್ಲರೆ ಮೊತ್ತ ಹೊಸ ಮೂಲ ವೇತನ ಆಗೋದಾದ್ರೆ 22,918 ರೂಪಾಯಿ ಇಲ್ಲಿ ಏರಿಕೆ ಆಗಬಹುದಾದ ಒಂದು ಅಂಕಿಅಂಶಗಳ ಲೆಕ್ಕಾಚಾರ ನಿಮ್ಮ ಮುಂದೆ ನಾನು ಇಡ್ತಾ ಇದ್ದೇನೆ. 5ನೇ ವೇತನ ಆಯೋಗದಲ್ಲಿ ನಮ್ಮ ನೌಕರರ ಮೂಲ ವೇತನ 19,033,450ಕ್ಕೆ ಬದಲಾಗಿತ್ತು. 14,450 ರೂಪಾಯಿ ಹೆಚ್ಚಳದೊಂದಿಗೆ ಮುಂಬರುವ ದಿನದಲ್ಲಿ ಹೊಸ ಮೂಲ ವೇತನ ಎಷ್ಟಾಗುತ್ತೆ ಎಂಬ ಪ್ರಶ್ನೆಗೆ 56,965 ರೂಪಾಯಿ ಆಗುವ ಸಾಧ್ಯತೆ ಇದ್ರೆ 23,500 ಚಿಲ್ಲರೆ ಮೊತ್ತ ಏರಿಕೆ ಕೂಡ ಆಗುವ ಸನ್ನಿವೇಶಗಳು ಉದ್ಭವ ಆಗಬಹುದು ಅಂತ ಹೇಳ್ಬೋದು. ಮುಂದಿನ ಮೂಲ ವೇತನ 19,450 ರೂಪಾಯಿ ಹೋಗಿ 34,300ಕ್ಕೆ ಪರಿವರ್ತನೆ 14,850 ರೂಪಾಯಿ ಹೆಚ್ಚಳ ಆಗೋದ್ರಲ್ಲಿ ಆಗಿದೆ ವೀಕ್ಷಕರೇ. 58,413 ರೂಪಾಯಿ ಹೊಸ ಮೂಲ ವೇತನ ಆದ್ರೆ 24,113 ರೂಪಾಯಿ ಇಲ್ಲಿ ಏರಿಕೆ ಆಗುವ ಒಂದು ಮೊತ್ತದ ಮಾಹಿತಿ ಆಗಿರುತ್ತೆ. 19,900 ರೂಪಾಯಿಂದ 35,150 ರೂಪಾಯಿ 15,750 ರೂಪಾಯಿ ಹೆಚ್ಚಳದೊಂದಿಗೆ ಮೂಲ ವೇತನದಲ್ಲಿ ಪರಿವರ್ತನೆ ಆಗಿತ್ತು. 59,860 ರೂಪಾಯಿ ಹೊಸ ಮೂಲ ವೇತನ ಆಗುವ ಸಾಧ್ಯತೆ ಇದ್ರೆ 24,710 ರೂಪಾಯಿ ಏರಿಕೆ ಆಗುವಂತ ಒಂದು ಮೊತ್ತದ ಮಾಹಿತಿ ಇಲ್ಲಿ ನಿಮ್ಗೆ ಸ್ಕ್ರೀನ್ ಮೇಲೆ ನಾನು ನೀಡ್ತಾ ಇದ್ದೇನೆ. 20,350ರಿಂದ 36,000ಕ್ಕೆ ಬದಲಾದಲ್ಲಿ 15,650 ರೂಪಾಯಿ 5ರಿಂದ 6ನೇ ವೇತನ ಆಯೋಗದಲ್ಲಿ ಆದಂತ ಹೆಚ್ಚಳವಾದಂತ ಮೊತ್ತದ ಅಂಕಿಅಂಶ. ಹಾಗಾದ್ರೆ 7ನೇ ವೇತನ ಆಯೋಗದಲ್ಲಿ 61,308 ರೂಪಾಯಿ ಆಗುವ ಸಾಧ್ಯತೆ ಇದೆ. 25,308 ರೂಪಾಯಿ ಇಲ್ಲಿ ಏರಿಕೆ ಕೂಡ ಆಗಬಹುದೆಂದು ಇಲ್ಲಿ ಕ್ಯಾಲ್ಕುಲೇಷನ್ ಹೇಳ್ತಾ ಇದೆ. 20,800 ರೂಪಾಯಿ 5ನೇ ಆಯೋಗದ ಮೂಲ ವೇತನ 36,950ಕ್ಕೆ ಬದಲಾವಣೆಯಾಗುತ್ತೆ. 16,150 ರೂಪಾಯಿ ಏರಿಕೆ ಕೂಡ ಆಗಿತ್ತು. 62,926 ರೂಪಾಯಿ ನ್ಯೂ ಬೇಸಿಕ್ ಆಗುವ ಸಾಧ್ಯತೆ ಇದ್ರೆ ಇಲ್ಲಿ 25ರಿಂದ 26,000 ರೂಪಾಯಿ ಹೈಕ್ ಕೂಡ ಆಗುವ ಚಾನ್ಸಸ್ ಇದೆ. 21,250ರಿಂದ 37,900ಕ್ಕೆ 16,650 ರೂಪಾಯಿ ಹೆಚ್ಚಳ ಆಗಿತ್ತು. ಇಲ್ಲಿ 5ರಿಂದ 6ನೇ ವೇತನ ಆಯೋಗದ ಮೂಲ ವೇತನದ ಬದಲಾವಣೆಯಲ್ಲಿ 64,500 ರೂಪಾಯಿ ನ್ಯೂ ಬೇಸಿಕ್ ಆಗುವ ಸಾಧ್ಯತೆ ಇದ್ರೆ ಇಲ್ಲಿ 26,643 ರೂಪಾಯಿ ಏರಿಕೆ ಕೂಡ ಆಗುವ ಸಾಧ್ಯತೆಗಳು ಕೂಡ ಇದೆ ಅಂತಾನೆ ಹೇಳ್ಬೋದು. ಅದೇ ರೀತಿ
5ನೇ ವೇತನ ಆಯೋಗದಲ್ಲಿ 21,700 ರೂಪಾಯಿಯಿಂದ 37,900 ಪ್ಲಸ್ 950 ರೂಪಾಯಿ ಪಿಪಿ. ಇಲ್ಲಿ 16,650 ರೂಪಾಯಿ ಹೆಚ್ಚಳ ಆಗಿತ್ತು. ಇಲ್ಲಿ ಇವರ ಮೂಲ ವೇತನ 64,500 ರೂಪಾಯಿ ಆಗುವ ಸಾಧ್ಯತೆ ಇದ್ರೆ ಇವರಿಗೂ ಕೂಡ 26,643 ರೂಪಾಯಿ ಒಂದು ಏರಿಕೆ ಆಗುವ ಸಾಧ್ಯತೆ ಇದೆ. ಇಲ್ಲಿ ಅಕಾರ್ಡಿಂಗ್ಲಿ ಇಲ್ಲಿ ಪಿಪಿ ಯಾವ ರೀತಿ ಡಿಕ್ಲೇರ್ ಆಗುತ್ತೆ ಅದರ ತಕ್ಕಂತೆ ಇಲ್ಲಿ ಮೊತ್ತ ಕೂಡ ಅವರಿಗೆ ಹೊಸ ಮೂಲ ವೇತನ ಕೂಡ ಬದಲಾಗುವ ಸಾಧ್ಯತೆ ಇರುತ್ತೆ. 22,150ರಿಂದ 37,900 ಪ್ಲಸ್ 950 ರೂಪಾಯಿ ಪಿಪಿ. 22,600 ರೂಪಾಯಿ ಮೂಲ ವೇತನ, 37,900 ಪ್ಲಸ್ 1,900 ರೂಪಾಯಿ ಪಿಪಿ. ಇವರೆಲ್ಲರಿಗೂ ಒಂದು 16,650 ರೂಪಾಯಿ ಹೆಚ್ಚಳ ಆಗಿತ್ತು. ಈಗ ಮುಂಬರುವ ದಿನದಲ್ಲಿ ಇಲ್ಲಿ ಪಿಪಿ ಯಾವ ರೀತಿ ಹೆಚ್ಚಳ ಆಗಿತ್ತು ಅಕಾರ್ಡಿಂಗ್ಲಿ ಅದರ ತಕ್ಕಂತೆ ಮೂಲ ವೇತನ ಸ್ವಲ್ಪ ಹೆಚ್ಚಳ ಆಗ್ತಾ ಮತ್ತು ಏರಿಕೆ ಕೂಡ ಸ್ವಲ್ಪ ಹೆಚ್ಚಳ ಆಗುವ ಸಾಧ್ಯತೆ ಇರುತ್ತೆ ಅಂತ ಹೇಳ್ತಾ, ವೀಕ್ಷಕರೇ ಇವೆಲ್ಲ ಮೇಲಿನ ಮಾಹಿತಿ ಕೇವಲ ಅಂದಾಜಿಸಲಾಗಿದೆ. ನಿಖರವಾದ ಮಾಹಿತಿ ನಮ್ಮ 7ನೇ ವೇತನ ಆಯೋಗ ಅನುಷ್ಠಾನಕ್ಕೆ ಬಂದ ತಕ್ಷಣ ಸರ್ಕಾರ ಬಿಡುಗಡೆ ಮಾಡುವ ಡೇಟಾ ಅದು ನಿಖರವಾದ ಮಾಹಿತಿ ಆಗಿರುತ್ತೆ. ಆದ್ರೆ ಇಲ್ಲಿ ಪ್ರಿನ್ಸ್ ಪೋರ್ಟಲ್ ಕಡೆಯಿಂದ ನಾನು ನಿಮಗೆ ನೀಡ್ತಾ ಇರುವಂತಹ ಮಾಹಿತಿ ಕೇವಲ ನಿಮಗೆ ಅಂದಾಜಿನ ಮೇರೆಗೆ ತಯಾರಿಸಲ್ಪಟ್ಟ ಮಾಹಿತಿ ಆಗಿರುತ್ತೆ. ಆದರೆ ಇಲ್ಲಿ ನಿಖರತೆ ಸ್ಪಷ್ಟತೆಯನ್ನು ಬೆಲೆ ಕೊಟ್ಟು ಕುಲಂಕುಷವಾಗಿ ಚರ್ಚಿಸಿ ತಯಾರಿಸಲ್ಪಟ್ಟ ಮಾಹಿತಿ ಆಗಿರುತ್ತೆ. ಇಲ್ಲಿ 95 to 98% ಅಕ್ಯುರೇಟ್ ಇರುತ್ತೆ. ಅಲ್ಪ ಸ್ವಲ್ಪ ಸರ್ಕಾರ ನಿಗದಿಪಡಿಸುವಂತಹ ಫ್ಯಾಕ್ಟರ್ದಿಂದ ಅಫೆಕ್ಟ್ ಆಗಬಹುದು ಎಂಬ ಮಾಹಿತಿ ಕೂಡ ನಾನು ನಿಮಗೆ ನೀಡ್ತಾ ಇದ್ದೇನೆ. ಸರ್ಕಾರ ಅನುಷ್ಠಾನಕ್ಕೆ ಬಂದ ತಕ್ಷಣ ಬಿಡುಗಡೆ ಮಾಡುವ ಡೇಟಾ ಮತ್ತು ಪ್ರಿನ್ಸ್ ಪೋರ್ಟಲ್ ಕಡೆಯಿಂದ ನಾನು ನಿಮಗೆ ನೀಡುತ್ತಾ ಇರುವಂತಹ ಡೇಟಾ ಮುಂಬರುವ ದಿನದಲ್ಲಿ ನಿಮಗೆ ಕ್ರಾಸ್ ವೆರಿಫಿಕೇಶನ್ ಮಾಡಕ್ಕೆ ಬಹಳಷ್ಟು ಉಪಯುಕ್ತಕಾರಿ ಆಗಲಿದೆ ವೀಕ್ಷಕರೇ. ಕ್ರಾಸ್ ವೆರಿಫಿಕೇಶನ್ ಅಂದ ತಕ್ಷಣ ಇಲ್ಲಿ ಪ್ರಿನ್ಸ್ ಪೋರ್ಟಲ್ ಕಡೆಯಿಂದ ಮಾಹಿತಿ ಎಷ್ಟು ಪ್ರಖರತೆಯಿಂದ ಕೂಡಿದೆ ಅಂತ ಕೂಡ ನೀವು ಮುಂಬರುವ ದಿನದಲ್ಲಿ ತಿಳ್ಕೋಬಹುದು. ಹೀಗೆ ವಿಡಿಯೋ ನೋಡ್ತಾ ಇರಿ, ಎಲ್ಲರಿಗೂ ಶೇರ್ ಮಾಡ್ತಾ ಇರಿ. ಒಳ್ಳೆ ಇನ್ಫಾರ್ಮೇಶನ್ ಕೊಡುವ ಜವಾಬ್ದಾರಿ ನಂದಾಗಿತ್ತು, ಪ್ರೋತ್ಸಾಹ ಕೊಡುವ ಜವಾಬ್ದಾರಿ ನಿಮ್ದಾಗಬೇಕು. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಒಳ್ಳೆ ಇನ್ಫಾರ್ಮೇಶನ್ ಒಂದಿಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ವಿರಾಮ ನೀಡಿ. ವಿಡಿಯೋ ನೋಡಿದ ಪ್ರತಿಯೊಬ್ಬ ಕರುನಾಡ ಮಹನೀಯರಿಗೆ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಬಾರಿಸು ಕನ್ನಡ ಡಿಂಡಿಮೋ. ನಿಮ್ಮೆಲ್ಲರ ದಿನ ಶುಭವಾಗಲಿ. ನಮಸ್ಕಾರ.